ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಜಾಬ್ ಚೇಸರ್ಸ್. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಬೆಳಗಾವಿಯಲ್ಲಿ ವಿವಿಧ ಹುದ್ದೆಗಳಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14/4/2024 ಆಗಿರುತ್ತೆ ಹಾಗೂ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 15/4/2024 ಇರುತ್ತೆ. ಹುದ್ದೆಗಳು ಈ ರೀತಿ ಇರುತ್ತೆ: ಶೀಘ್ರ ಲಿಪಿಗಾರರು, ಸ್ಟೆನೋಗ್ರಾಫರ್, ಗ್ರೇಡ್ 3, ಬೆರಳಚ್ಚುಗಾರರು, ಟೈಪಿಸ್ಟ್, ಆದೇಶ ಜಾರಿಕಾರರು, ಪ್ರೊಸೆಸರ್ ವರದಿ, ಸಿಪಾಯಿ ಹಾಗೂ ಜವಾನರು ಅಂದರೆ ಪ್ಯೂನ್ ಹುದ್ದೆಗಳಿವೆ ಗೆಳೆಯರೆ. ನೆಕ್ಸ್ಟ್ ನೋಡಿ, ವೆಬ್ಸೈಟ್ ಹೇಳ್ತೀವಿ ನೋಡಿ, belagavi.dcourts.gov.in/notice ಕ್ಯಾಟಗಿರಿ ಆರ್ ರಿಕ್ರೂಟ್ಮೆಂಟ್ಸ್ ಅಂತ ಇದೆ. ಇಲ್ಲಿಂದ ನೀವು ಡೈರೆಕ್ಟಾಗಿ ಅರ್ಜಿಗಳನ್ನು ಹಾಕಬಹುದು ಗೆಳೆಯರೆ. ನೆಕ್ಸ್ಟ್ ನೋಡಿ, ವಿಶೇಷ ಸೂಚನೆ ಇದೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ ಚಾಲ್ತಿಯಲ್ಲಿರುವ ತಮ್ಮ ದೂರವಾಣಿ ಸಂಖ್ಯೆ ಹಾಗೂ ಇಮೇಲ್ ವಿಳಾಸವನ್ನು ಕಡ್ಡಾಯವಾಗಿ ನಮೂದಿಸಬೇಕು. ನೆಕ್ಸ್ಟ್ ನೋಡಿ, ಶೀಘ್ರ ಲಿಪಿಗಾರ ಗ್ರೇಡ್ 3 ಸ್ಟೆನೋಗ್ರಾಫರ್ ಹುದ್ದೆಗಳು 5 ಇವೆ. ವೇತನ ಶ್ರೇಣಿ 27,650ರಿಂದ 52,650 ಆಗಿರುತ್ತೆ. ಹುದ್ದೆಗಳ ವರ್ಗೀಕರಣ ಈ ರೀತಿ ಇದೆ. ಶೈಕ್ಷಣಿಕ ವಿದ್ಯಾರ್ಥಿ ಹೇಳ್ತೀವಿ ನೋಡಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಒಳಗಾಗಿ ಅಭ್ಯರ್ಥಿಯು ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸುವ ದ್ವಿತೀಯ PUC ಅಥವಾ ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿ ನಡೆಸುವ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರತಕ್ಕದ್ದು. ನೆಕ್ಸ್ಟ್ ನೋಡಿ, ಅದೇ ರೀತಿ ಕನ್ನಡ ಹಾಗೂ ಆಂಗ್ಲ ಭಾಷೆ ಶೀಘ್ರ ಲಿಪಿ ಪ್ರೌಢ ದರ್ಜೆ ಎಂದು ಸೀನಿಯರ್ ಗ್ರೇಡ್ ಮತ್ತು ಕನ್ನಡ ಹಾಗೂ ಆಂಗ್ಲ ಭಾಷೆಯ ಬೆರಳಚ್ಚು ಪ್ರೌಢ ದರ್ಜೆ ಸೀನಿಯರ್ ಗ್ರೇಡ್ ಅಥವಾ ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿ ನಡೆಸುವ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಪದವಿಯೊಂದಿಗೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಶೀಘ್ರ ಲಿಪಿ ಹಾಗೂ ಬೆರಳಚ್ಚು ವಿಷಯಗಳಲ್ಲಿ ಐಚ್ಛಿಕ ವಿಷಯವಾಗಿ ಅಭ್ಯಸಿಸಿ ಉತ್ತೀರ್ಣರಾಗಿರಬೇಕು. ನೆಕ್ಸ್ಟ್ ನೋಡಿ, ಅರ್ಥ ಪರೀಕ್ಷೆ ಈ ರೀತಿ ಇರುತ್ತೆ. ಪ್ರತಿ ನಿಮಿಷಕ್ಕೆ 120 ಪದಗಳ ವೇಗದಂತೆ 5 ನಿಮಿಷಗಳ ಉಕ್ತ ಲೇಖನ ನೀಡಿ ನಂತರ 45 ನಿಮಿಷಗಳ ಅವಧಿಯಲ್ಲಿ ಬೆರಳಚ್ಚು ಯಂತ್ರದಲ್ಲಿ ಅಥವಾ ಗಣಕಯಂತ್ರದಲ್ಲಿ ಲಿಪ್ಯಂತರ ಮಾಡಿಸುವ ಮೂಲಕ ಅರ್ಥ ಪರೀಕ್ಷೆಯನ್ನು ನಡೆಸಲಾಗುವುದು. ನೆಕ್ಸ್ಟ್ ನೋಡಿ, ಬೆರಳಚ್ಚುಗಾರ ಇದೆ. ಟೈಪಿಸ್ಟು ಹುದ್ದೆ ಒಂದೇ ಇರೋದು. ವೇತನ ಶ್ರೇಣಿ 21,400ರಿಂದ 42,000 ಇರುತ್ತೆ. ಹುದ್ದೆ ವರ್ಗೀಕರಣ ಇದೆ. ಪರಿಶಿಷ್ಟ ಜಾತಿಗೆ ಒಂದೇ ಇರೋದು. ಶೈಕ್ಷಣಿಕ ವಿದ್ಯಾರ್ಥಿ ಇದರಲ್ಲಿ PUC ಆಗಿರಬೇಕು. ನೆಕ್ಸ್ಟು ಪ್ರೌಢ ದರ್ಜೆ ಸೀನಿಯರ್ ಗ್ರೇಡ್ ಪರೀಕ್ಷೆಯಲ್ಲಿ ಪಾಸಾಗಿರಬೇಕು ಬೆರಳಚ್ಚು. ನೆಕ್ಸ್ಟ್ ನೋಡಿ, 1:5 ಕರೀತಾರೆ ಇದರಲ್ಲಿ ಸಂದರ್ಶನಕ್ಕೆ. ಅದನ್ನು ನೋಡ್ಕೊಂಡ್ಬಿಡಿ, ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ವಿಡಿಯೋ ದೊಡ್ಡದಾಗುತ್ತೆ. ಆದೇಶ ಜಾರಿಕಾರ ಮತ್ತು ಪ್ರೊಸೆಸರ್ ವರದಿ 2 ಹುದ್ದೆಗಳಿವೆ. ಸಾಮಾನ್ಯಕ್ಕೆ 1, ಪರಿಶಿಷ್ಟ ಜಾತಿಗೆ 1. ವರ್ಗೀಕರಣ ಈ ರೀತಿ ಇರುತ್ತೆ. ವೇತನ ಶ್ರೇಣಿ 19,950ರಿಂದ 37,900 ಆಗಿರುತ್ತೆ. ಶೈಕ್ಷಣಿಕ ವಿದ್ಯಾರ್ಥಿ ಹೇಳ್ತೀವಿ ನೋಡಿ, SSLC ಆಗಿರಬೇಕು ಹಾಗೂ ಲಘು ಹಾಗೂ ಭಾರಿ ವಾಹನ ಚಾಲನಾ ಪರವಾನಗಿ ಪತ್ರ ಹೊಂದಿರಬೇಕು. ಅಂದರೆ ಲೈಟ್ ಮತ್ತು ಹೆವಿ ಲೈಸೆನ್ಸ್ ಇರಬೇಕು ಗೆಳೆಯರೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಬರೋದು ಸಿಪಾಯಿ ಪ್ಯೂನ್ ಹುದ್ದೆಗಳ ಸಂಖ್ಯೆ 33. ಅದರಲ್ಲಿ 32 ಹೊಸವು, 1 ಹಿಂಬಾಕಿ ಇರುತ್ತೆ. ವೇತನ ಶ್ರೇಣಿ 17,000ರಿಂದ 28,950 ಇರುತ್ತೆ ಗೆಳೆಯರೆ. ಹುದ್ದೆಗಳ ವರ್ಗೀಕರಣ ಈ ರೀತಿ ಇದೆ. ನೋಡ್ಕೊಂಬಿಡಿ, ಪಾಸ್ ಮಾಡಿ. ಹಿಂಬಾಕಿ ಹುದ್ದೆಗಳು. ಶೈಕ್ಷಣಿಕ ವಿದ್ಯಾರ್ಥಿ SSLC ಪಾಸಾಗಿರಬೇಕು ಗೆಳೆಯರೆ. ನೆಕ್ಸ್ಟ್ ನೋಡಿ, ವಯೋಮಿತಿ ಈ ರೀತಿ ಇರುತ್ತೆ. ಕನಿಷ್ಠ 18 ವರ್ಷ, ಸಾಮಾನ್ಯ ವರ್ಗದಲ್ಲಿ 35 ವರ್ಷ ಗರಿಷ್ಠ ಆಗಿರುತ್ತೆ. ಪ್ರವರ್ಗ 2A 2B 3Bಗೆ 38 ವರ್ಷ ಗರಿಷ್ಠ ವಯಸ್ಸು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1ಕ್ಕೆ 40 ವರ್ಷಗಳು ಗರಿಷ್ಠ ವಯೋಮಿತಿ ಆಗಿರುತ್ತೆ. ಈ ವಯೋಮಿತಿ ಸಡಿಲಿಕೆಯಾಗಿದೆ. ನೆಕ್ಸ್ಟ್ ನೋಡಿ, ಅರ್ಜಿ ಸಲ್ಲಿಸುವ ವಿಧಾನ. ಶುಲ್ಕ ಈ ರೀತಿ ಇರುತ್ತೆ ನೋಡಿ ಗೆಳೆಯರೆ. ಶೀಘ್ರ ಲಿಪಿಗಾರ ಹಾಗೂ ಬೆರಳಚ್ಚುಗಾರ ಹುದ್ದೆಗಳಿಗೆ ಮತ್ತು ಆದೇಶ ಜಾರಿಕಾರರು ಸಿಪಾಯಿ ಹುದ್ದೆಗಳಿಗೆ ಬೇರೆ ಬೇರೆ ಇದೆ. ಸಾಮಾನ್ಯ ವರ್ಗ ಪ್ರವರ್ಗ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ ಶೀಘ್ರ ಲಿಪಿಗಾರ ಹಾಗೂ ಬೆರಳಚ್ಚುಗಾರರಿಗೆ 300 ರೂಪಾಯಿ ಅರ್ಜಿ ಇರುತ್ತೆ, ಅರ್ಜಿ ಶುಲ್ಕ. ಹಾಗೂ ಆದೇಶ ಜಾರಿಕಾರರು ಸಿಪಾಯಿಗೆ 250 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಗೆಳೆಯರೆ. ಇದು ವೆಬ್ಸೈಟ್ ಇದೆ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಡೈರೆಕ್ಟಾಗಿ ಕೂಡ ನೀವು
ಅರ್ಜಿಗಳನ್ನು ಹಾಕ್ಬೋದು ಗೆಳೆಯರು. ಓಕೆ, ಎಲ್ಲರೂ ಅರ್ಜಿ ಹಾಕಿ ಉದ್ಯೋಗವನ್ನು ಪಡೆದುಕೊಳ್ಳಿ. ಬೆಸ್ಟ್ ಆಫ್ ಲಕ್ ಆಲ್ ಆಫ್ ಯು. ನಮ್ಮ ವಿಡಿಯೋಸ್ ನಿಮಗೆ ಹೆಲ್ಪ್ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೆಳೆಯರೆ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ಪ್ರತಿಯೊಂದು ನೋಟಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ ಯು ಆಲ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್.